27 ದಿನಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಡೆಯುತ್ತಿರುವ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯ 13 ಹಳ್ಳಿಗಳ ರೈತರ 2823 ಎಕರೆ ಫಲವತ್ತಾದ ಜಮೀನುಗಳನ್ನು ಕೆಐಎಡಿಬಿ ಭೂ ಸ್ವಾಧೀನದಿಂದ ಕೈಬಿಡುವಂತೆ ಒತ್ತಾಯಿಸಿ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಅನಿರ್ದಿಷ್ಟ ಧರಣಿಯನ್ನು ನಡೆಸುತ್ತಿದ್ದಾರೆ. ಕಳೆದ ಸೋಮವಾರ ಸಂಸದ ಸುಧಾಕರ್ ರೈತರ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಬೆಂಬಲ ನೀಡಿದರು. ಇದೇ ವೇಳೆ ವೇದಿಕೆಯಲ್ಲಿ ಮಾತನಾಡಿದ ಸಂಸದ ಸುಧಾಕರ್ ಅವರು ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ರವಿಕುಮಾರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಕಳ್ಳರು ಸಂತೆಗೆ ಹೋದಾಗೆ ಅಂದುಕೊಂಡರೆ ಹಾಗೆ ಆಗಲ್ಲ. ರೈತರ ಸಮಸ್ಯೆ ಕೇಳೋದಕ್ಕೆ ನಾವು ಇನ್ನೂ ಬದುಕಿದ್ವಿ. ನಿಮ್ಮ ಅವಧಿಯಲ್ಲಿ ಏನೇನು ಮಾಡುತ್ತಿದ್ದೀರಿ ಎಲ್ಲಾನೂ ಗೊತ್ತಿದೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರುತ್ತೆ, ಆಗ ಸಿಟ್ಟಿಂಗ್ ಹೈಕೋರ್ಟ್ ನ್ಯಾಯಾಧೀಶರ ಮುಖಾಂತರ ತನಿಖೆ ಮಾಡಿಸುತ್ತೇನೆ, ತಕ್ಕ ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಎಂದು ಹೇಳಿದರು. ಮತ್ತು ಮಾನ್ಯ ಸುಧಾಕರ್ ಅವರೇ, ನಾನು ಇವತ್ತು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನೀವೇನೋ ನಿಮ್ ಸರ್ಕಾರ ಇದೆ, ನೀವು ಮಾಡಿದ್ದೆಲ್ಲ ಸರಿ ಅಂತ ತಿಳ್ಕೊಂಡ್ರೆ ಆಗೋದಿಲ್ಲ. ಮತ್ತೆ ಸರ್ಕಾರ ಬರ್ತದೆ, ಅದು ನಮ್ಮ ಸರ್ಕಾರ ಇರುತ್ತೆ ಅನ್ನೋದನ್ನ ಎಚ್ಚರಿಕೆ ಇಟ್ಕೊಳ್ಳಿ. ನೀವೇನೆಲ್ಲ ಮಾಡಿದ್ದೀರಿ ಇದನ್ನ ಒಬ್ಬ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮುಖಾಂತರ ನಾವು ತನಿಖೆಯನ್ನ ಮಾಡಿಸಿ ತಕ್ಕ ಶಿಕ್ಷೆ ನೀವು ಅನುಭವಿಸಬೇಕಾಗ್ತದೆ, ಬಿಡೋದಿಲ್ಲ ನಾವು. ಅದು ಸುಲಭ ತಿಳ್ಕೋಬೇಡಿ. ಕೇಳೋರಿಲ್ಲ, ಶಿಡ್ಲಘಟ್ಟದಲ್ಲಿ ಯಾರು ಕೇಳೋರಿಲ್ಲ. ಕೇಳಬೇಕಾಗಿರೋರ್ನ ಜೊತೆಯಲ್ಲಿ ಇಟ್ಕೊಂಡ್ಬಿಟ್ಟಿದ ತಕ್ಷಣ ರೈತರನ್ನ ಹಾಳು ಮಾಡಿಬಿಡ್ಬೋದು ಅಂತ ತಿಳ್ಕೊಬೇಡ್ರಿ. ದೊಂಗಲ್ ಸಂತಕ್ಕೆ ಪೈನಟ್ಲು ಕಾದಪ್ಪ, ಕಳ್ಳರ ಸಂತಿಗೆ ಹೋದಂಗ ಅಂತ ತಿಳ್ಕೊಂಡವ್ರೆ. ಹಂಗ ಆಗಲ್ಲ. ಪ್ರಜಾಪ್ರಭುತ್ವ ಇನ್ನೂ ಬದುಕಿದೆ ಈ ರಾಜ್ಯದಲ್ಲಿ. ಸಂಸದ ಸುಧಾಕರ್ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು, ನಾನು ಒಂದು ಕಡೆ ಅವರು ಒಂದು ಕಡೆ ನಿಲ್ಲಲಿ. ಜನರು ಯಾರನ್ನು ಚೀತು ಅಂತಾರೆ. ನಾನು ಮಂತ್ರಿಯಾಗಿ 3 ವರ್ಷ ಪೂರೈಸಿದ್ದೇನೆ. ಅವರು 3 ರಿಂದ 3.5 ವರ್ಷ ಸಚಿವರಾಗಿದ್ರು. ಇಡೀ ರಾಜ್ಯದಲ್ಲಿ ಯಾರ ಯೋಗ್ಯತೆ ಏನು ಅಂತ ಹೇಳುತ್ತಾರೆ. ಜನರ ಮುಂದೆ ನಿಲ್ಲಿಸಿ ಯಾರ್ಯಾರು ಕಪ್ಪು ಕಾಣಿಕೆ ಹಾಗೂ ಭಿಕ್ಷೆ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ಹೇಳಿಸುತ್ತೇನೆ ಎಂದು ತೀವ್ರ ಪ್ರತಿಕ್ರಿಯೆ ನೀಡಿದರು. ಅದೇ ಹೇಳಿದೆ. ಈಗ ರವಿಕುಮಾರ್ ಅವ್ರ ಬಗ್ಗೆ ಅಥವಾ ನನ್ನ ಬಗ್ಗೆ ಇನ್ನೊಬ್ಬರ ಬಗ್ಗೆ ಏನಾದರೂ ಮಾತಾಡಲಿ, ನಾನು ಹೇಳಿದ್ನಲ್ಲ, ನಾನೊಂದು ಕಡೆ ನಿಲ್ತೇನೆ, ಅವರೊಂದು ಕಡೆ ನಿಲ್ಲಿ. ಜನ ಯಾರನ್ನ ಚೀತು ಅಂತಾರೆ ಅಂತ ಆಮೇಲೆ ನೋಡಿ. ನಮ್ಮ ಜಿಲ್ಲೆಯವರಲ್ಲ, ಇಡೀ ರಾಜ್ಯದಲ್ಲಿ ಜನ ಯಾರ ಯೋಗ್ಯತೆ, ಯಾರ್ಯಾರ ಅಧಿಕಾರ ಅವಧಿಯಲ್ಲಿ ನಾನು ಮಂತ್ರಿಯಾಗಿ 3 ವರ್ಷ ಪೂರೈಸ್ತಾ ಇದ್ದೇನೆ, ಅವರು ಬಹುಶಃ 3.5 ವರ್ಷ ಮಂತ್ರಿಯಾಗಿದ್ದರೂ ಕಾಣ್ತದೆ. ಅವರು ಸಾಧನೆಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲಿ, ನಾನು ಸಾಧನೆಗಳನ್ನು ಬಿಡುಗಡೆ ಮಾಡ್ತೇನೆ. ನಮ್ಮ ಇಲಾಖೆಯಲ್ಲಿ ಏನೇನು ನೇಮಕಾತಿಗಳಾಯಿತು, ಅವರ ಇಲಾಖೆಯಲ್ಲಿ ನೇಮಕಾತಿಗಳಾಯಿತು, ಎಷ್ಟೆಷ್ಟು ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋಂಥದ್ದು ದಾಖಲೆ ಸಮೇತ ಅವರು ನನ್ನ ಬಗ್ಗೆ ಏನಾದರೂ ಕೊಡಲಿ. ನಾನು ಜನರು ಕರ್ಕೊಂಡ್ಬಂದು ನಿಲ್ಲಿಸಿ ಯಾರ್ಯಾರು ಏನೇನು ಕಪ್ಪು ಕಾಣಿಕೆ ಕೊಟ್ಟಿದ್ದಾರೆ, ಏನು ಭಿಕ್ಷೆಯನ್ನು ಅವ್ರು ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ಹೇಳಿಸ್ತೇನೆ. ಈಗ ಅವರು ಎಲ್ಲ ರೀತಿ ತನಿಖೆ ಮಾಡಲಿ, ಆಯ್ತಲ್ಲ. ಎಲ್ಲ ಗೊತ್ತಿದ್ರೆ ಮತ್ತೆ ಅದನ್ನು ವಿಡಿಯೋ ಮಾಡ್ಕೊಂಡು ಬಿಡಲಿ. ಮೋಸ್ಟ್ಲಿ ಏನು ಅವರೇನಾದರೂ ವ್ಯವಹಾರ ಕುದಿಸಿದ್ರೂ ಗೊತ್ತಿಲ್ಲ ನನಗೆ. ಏನು ವ್ಯವಹಾರ ಅವರು ಕುದಿಸ್ಕೊಟ್ರು ನನಗೆ ಗೊತ್ತಿಲ್ಲ. ಬಹುಶಃ ಅವರು ಕುದಿಸೋವಂಥ ವ್ಯವಹಾರಗಳು ಎಲ್ಲರೂ ಕುದಿಸ್ತಾರೆ ಅಂದ್ಕೊಂಡೇ ಇದ್ದಾರೆ. ಅವ್ರು ಯಾರ್ಯಾರಿಗೆ ಏನೇನು ವ್ಯವಹಾರ ಕುದಿಸಿದ್ರು, ಯಾರ್ಯಾರಿಗೆ ರಾತ್ರಿ ಏನೇನು ಕಳಿಸ್ಕೊಟ್ರು, ಹಗಲೊತ್ತು ಯಾರಿಗೇನು ಕಳಿಸ್ಕೊಟ್ರು, ಯಾರ್ಯಾರ ಜೊತೆ ಎಲ್ಲೆಲ್ಲಿ ಏನೇನು ಆಯಿತು, 4 ಸೀಸನ್ಸಲ್ಲಿ ಯಾವಾಗ ಹೋಗ್ತಾಯಿದ್ರು, ಯಾವಾಗ ಬರ್ತಾಯಿದ್ರು, ಇನ್ನು ಇವು ಎಲ್ಲರೂ ನಾವು ಮಾತಾಡಬೇಕಾಗುತ್ತೆ. ಅವ್ರ ಪಕ್ಷದವರೇ ಎಲ್ಲ ಮಾತಾಡಿದ್ದಾರೆ. ಇನ್ನು ನಾವು ಮಾತಾಡಬೇಕಾಗುತ್ತೆ, ಯಾವ ರಿಸಾರ್ಟಲ್ಲಿ ಎಲ್ಲೆಲ್ಲಿ ಯಾರ್ಯಾರ ಜೊತೆ ಎಲ್ಲೆಲ್ಲಿ ಹೋಗಿದ್ರು ಅವೆಲ್ಲ ಮಾತಾಡಬೇಕಾಗುತ್ತೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.